ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಟಾಪಿಕ್ ಏನಂದ್ರೆ ಅದು ಸ್ಟ್ರಾಬೆರಿ ಹೇಗೆ ಗ್ರೋ ಮಾಡಿದ್ರೆ ಮತ್ತೆ ಹೇಗೆ ಗ್ರೋ ಮಾಡೋದು ನಿಮ್ಮ ಗಾರ್ಡನಲ್ಲಾಗ್ಲಿ ಇಲ್ಲ ತೋಟದಲ್ಲಾಗ್ಲಿ, ಪಿನ್ ಟು ಪಿನ್ A to Z ಏನೇನ್ ಮಾಡಬೇಕು ಸ್ಟ್ರಾಬೆರಿ ಬೆಳೆಯೋಕೆ, ಯಾವೆಲ್ಲ ಡಿಸಿಷನ್ಸ್ ತಗೊಬೇಕು ಎಲ್ಲ ನೋಡುವ ಬನ್ನಿ. ಸ್ಟ್ರಾಬೆರಿ ಯಾವ ಕಾಲದಲ್ಲಿ ಬೆಳಿತಾರೆ ಅಂತ ಗೊತ್ತಾ ನಿಮ್ಗೆ? ಹಾ, ನೋಡಿ, ಸ್ಟ್ರಾಬೆರಿ ಬೆಳೆಯೋದು ಜುಲೈ ಟು ಅಕ್ಟೋಬರ್ ಅಲ್ಲಿ ಪ್ಲಾಂಟಿಂಗ್ ಮಾಡ್ತಾರೆ. ಪ್ಲಾಂಟಿಂಗ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ಲ್ಯಾಂಡ್ ಕಲ್ಟಿವೇಟ್ ಮಾಡ್ಬೇಕು. ಮಾಡಿ ವೀಡ್ಸ್ ಎಲ್ಲ ರಿಮೂವ್ ಮಾಡ್ಬೇಕು ಕ್ಲೀನಾಗಿ. ಆಮೇಲೆ ಪ್ಲಾಂಟಿಂಗ್ಗೆ ರೆಡಿ ಮಾಡ್ಬೇಕು. ಎಲ್ಲ ಬಡ್ಸ್ ಎಲ್ಲ ಕಾಲುವೆ ಎಲ್ಲ ಹಾಕಿ ಎಲ್ಲ ಇದ್ ಮಾಡಿ ಮಣ್ಣೆಲ್ಲ ಕ್ಲೀನಾಗಿ ಮಲ್ಚಿಂಗ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಬೇಕು. ಆದ್ರೆ ಟೆಂಪರೇಚರ್ ಎಷ್ಟಿರ್ಬೇಕು ಸ್ಟ್ರಾಬೆರಿ ಬೆಳೆಯೋಕೆ? ಟೆಂಪರೇಚರ್ ಇದಕ್ಕೆ 20 to 40. ಅಂದ್ರೆ ನೀವು ತಗೊಳ್ಳೋ ವೆರೈಟಿ ಮೇಲೆ ಟೆಂಪರೇಚರ್ ಡಿಪೆಂಡ್ ಆಗಲ್ಲ. ನೀವು ನಿಮ್ ಟೆಂಪರೇಚರ್ ತಕ್ಕಂಗೆ ನೀವು ಪ್ಲಾಂಟ್ ತಗೊಬೇಕು. ಅಂದ್ರೆ ಇವಾಗ 20 ಅಲ್ಲಿ ಬೆಳೆಯೋ ಪ್ಲಾಂಟ್ ಇರುತ್ತೆ, 40 ಅಲ್ಲಿ ಬೆಳೆಯೋ ಪ್ಲಾಂಟ್ ಇರುತ್ತೆ. 40 ಅಲ್ಲಿ ಬೆಳೆಯೋದಂದ್ರೆ ಇವಾಗ ಯಾವ್ದಿರುತ್ತೆ? ನಾವಿಲ್ಲ, ವಿಂಟ್ರೋಡನ್. ಇದಕ್ಕೆ ಸಾಯಿಲ್ ಯಾವ ತರ ಇರ್ಬೇಕು ಗೊತ್ತಾ? ಇದಕ್ಕೆ ಬೇಕಾಗಿರೋ ಸಾಯಿಲ್ ಕ್ಲೇ ಸಾಯಿಲ್ ಮತ್ತೆ ರೆಡ್ ಸಾಯಿಲ್ ಯಾವ್ದಿದ್ರು ಆಗುತ್ತೆ. pH ಎಷ್ಟು ಇರಬೇಕು? pH 6.6 to 6.8, 7 ಇದ್ರೂ ಆಗುತ್ತೆ. ಆಮೇಲೆ ಇದಕ್ಕೆ ಪ್ಲಾಂಟ್ ಇಲ್ದಿರೋದು ಆನ್ಲೈನ್ ಬುಕ್ ಮಾಡ್ತೀನಿ ಅಂದ್ರೆ ಫ್ಲಿಪ್ಕಾರ್ಟ್, ಅಮೆಝಾನ್ ಅದ್ರಲ್ಲೆಲ್ಲ ಬೇಜಾನ್ ಕಾಸ್ಟ್ಲಿ, 300 to 400. ಆದ್ರೆ ಕಡಿಮೆ ರೇಟ್ ಗೆಲ್ಸಿರೋದು ನಾನು ಹೇಳ್ತೀನಿ ನೋಡಿ. ನೀವು ಪ್ಲೇ ಸ್ಟೋರ್ಗೆ ಹೋಗಿ ಇಂಡಿಯಾ ಮಾರ್ಟ್ ಅಂತ ಸರ್ಚ್ ಮಾಡಿ, ಆ ಆ್ಯಪ್ ಇನ್ಸ್ಟಾಲ್ ಮಾಡಿ, ಅದ್ರಲ್ಲಿ ಬುಕ್ ಮಾಡಿ. ಅದರಲ್ಲಿ ಒಂದು ಪ್ಲಾಂಟ್ ಏನಿಲ್ಲ ಅಂದ್ರೂ 10 to 15 ಇನ್ನ ಕಡಿಮೆ ಸಿಗುತ್ತೆ. ಆದ್ರೆ ಪ್ಲಾಂಟ್ ನೀವು ವೆರೈಟಿ ಮೇಲೆ ಹೋಗುತ್ತೆ. ಆಮೇಲೆ ನೀವು ಇಂಡಿಯಾ ಮಾರ್ಟ್ ಅಲ್ಲಿ ಬುಕ್ ಮಾಡಿ, ಆದ್ರೆ ಅದು ಕಡಿಮೆಗೆಲ್ಲ ಕೊಡಲ್ಲ. ಅದು 200, 100 ಎಲ್ಲ ಕೊಡಲ್ಲ. ನೀವು ಮಿನಿಮಮ್ 1000 ಕಂಟ್ರಿ ಬುಕ್ ಮಾಡ್ಬೇಕು. 1000 ಮೇಲೆ ನಿಮ್ಗೆ ಕೊಡ್ತಾರೆ. ಎಲ್ಲ ಆಫರ್ಸ್ ಎಲ್ಲ ಇರುತ್ತೆ. ಆಫರ್ಸ್ ಎಲ್ಲ ಕಟ್ಟಾಗಿ ಇನ್ನ ಕಡಿಮೆ ಬೀಳುತ್ತೆ ನಿಮ್ಗೆ. ನೀವು ರೇಟ್ ಫಿಕ್ಸ್ ಮಾಡ್ಬೋದು. ಡೀಲರ್ ಜೊತೆ ಮಾತಾಡಿ ನೀವು ರೇಟು ಕಡಿಮೆ ಮಾಡ್ಬೋದು. ಆಮೇಲೆ ಡಿಸೀಸಸ್ ಏನ್ ಬರುತ್ತೆ ಇದಕ್ಕೆ? ಡಿಸೀಸಸ್ ಬಂದು ಲೀಫ್ ಸ್ಪಾಟ್ಸ್, ಅದೇ ಚುಕ್ಕೆ ರೋಗ ಬರುತ್ತಲ್ಲ ಎಲ್ಲ. ಆಮೇಲೆ ಗ್ರೇ ಮೋಲ್ಡ್, ಆಮೇಲೆ ರೆಡ್ ಸ್ಲೈಟ್, ಬ್ಲಾಕ್ ರೂಟ್ ರೋಟ್ ಅಂತ ಬೇಜಾನ್ ಬರುತ್ತೆ. ಹೇಗೆ ಕಂಟ್ರೋಲ್ ಮಾಡ್ಬೇಕಂದ್ರೆ ನೀವು ಪ್ರಾಪರ್ ಇರಿಗೇಷನ್ ಕೊಡ್ಬೇಕು. ಪ್ರಾಪರ್ ಇರಿಗೇಷನ್ ಅಂದ್ರೆ ನೀವು ಡ್ರಿಪಲ್ ಹಾಕ್ಬೇಕು. ನೀವು ಗುದ್ಲಿಯಲ್ಲಿ ಕಟ್ತೀನಿ ಅಂದ್ರೆ ಆಗಲ್ಲ. ಗುದ್ಲಿಯಲ್ಲಿ ಕಟ್ಟಿದ್ರೆ ನೀರ್ ಜಾಸ್ತಿ ಆದ್ರೂ ಗಿಡ ಸತ್ತೋಗುತ್ತೆ, ನೀರ್ ಕಡಿಮೆ ಆದ್ರೂ ಗಿಡ ಸಾಯುತ್ತೆ. ಹಾಗಾಗಿ ನೀವು ಡ್ರಿಪ್ಪಲ್ಲೇ ಮೇಂಟೈನ್ ಮಾಡ್ಬೇಕು. ಡ್ರಿಪ್ ಇಲ್ಲ ಅಂದ್ರೆ ಆಗಲ್ಲ. ಇಲ್ಲ ನೀವು ಸ್ಪ್ರಿಂಕ್ಲರ್ ಹಾಕ್ತಿರಿ ಅಂದ್ರೂ ಆಗಲ್ಲ. ಇಲ್ಲ ಫಾಗರ್ ಆಗುತ್ತೆ. ನೀವು ಪಾಲಿಹೌಸ್ ಅಲ್ಲಿ ನೀವು ಬೆಳಿತೀರ ಅಂದ್ರೆ ಪರವಾಗಿಲ್ಲ, ಅದು ಆಗುತ್ತೆ. ಆಮೇಲೆ ಕ್ರಾಪ್ ರೊಟೇಷನ್, ನೀವು ಒಂದೇ ಕ್ರಾಪ್ ನ ಹಾಕ್ಬಾರ್ದು. ಡಿಸೀಸಸ್ ಬೇಗ ಬರುತ್ತೆ. ಒಂದೇ ಕ್ರಾಪ್ ನ ಹಾಕ್ತಾ ಇದ್ರೆ ಡಿಸೀಸಸ್ ಬೇಗ ಬರುತ್ತೆ. ಹಾಗಾಗಿ ನೀವು ಕ್ರಾಪ್ ಚೇಂಜ್ ಮಾಡ್ತಾ ಇರ್ಬೇಕು. ಆಮೇಲೆ ಪೆಸ್ಟ್ ಕಂಟ್ರೋಲ್, ನೀವು ಔಷಧಿ ಎಲ್ಲ ಬಳಸಬೇಕು. ಇಲ್ಲ ಆರ್ಗಾನಿಕ್ ಬೆಳಿತೀನಿ ಅಂದ್ರೆ ಆರ್ಗಾನಿಕ್ ಆಗು ನಿಮ್ಗೂ ನೀಮ್ ಆಯಿಲ್ ಬೇರೆ ಏನೇನೋ ಇರುತ್ತೆ, ಬೇಜನ್ ಗುರ್ದ್ಬತ್ತೆಲ್ಲ ಬೇಜನ್ ಇರುತ್ತೆ. ಫಂಗಿಸೈಡ್ ಅಪ್ಲಿಕೇಶನ್ಸ್ ಅದೇ ಇದಲ್ಲ, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಡಿಸೀಸಸ್ ರೆಸಿಸ್ಟೆನ್ಸ್ ವೆರೈಟೀಸ್. ಇದು ಪಕ್ಕಾ ಬೇಕು, ನಿಮ್ ಲ್ಯಾಂಡಿಗೆ ಸೆಟ್ ಆಗಬೇಕು. ಇಲ್ಲಾಂದ್ರೆ ರೋಗ ಜಾಸ್ತಿ ಬರುತ್ತೆ. ಡಿಸೀಸಸ್ ರೆಸಿಸ್ಟೆನ್ಸ್ ಪ್ಲಾಂಟ್ಸ್ ತಗೊಬೇಕು. ನಿಮ್ಗೆ ಎಲ್ಲಿ ಕಂಟ್ರೋಲ್ ಮಾಡಕ್ ಆಗುತ್ತೆ ಅಂದ್ರೆ ಯಾವ ಪ್ಲಾಂಟ್ ಅದ ತಗೊಳ್ಳಿ, ಪರವಾಗಿಲ್ಲ. ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದ್ರೆ ಡಿಸೀಸಸ್ ರೆಸಿಸ್ಟೆನ್ಸ್ ಪ್ಲಾಂಟ್ ತಗೊಬೇಕು. ಮತ್ತೆ ಸಾಯಿಲ್ ಪ್ರಿಪರೇಷನ್ ಚೆನ್ನಾಗಿ ಮಾಡಿರ್ಬೇಕು. ಸಾಯಿಲ್ ಪ್ರಿಪರೇಷನ್ ಫ್ಲವರಿಂಗ್ ಯಾವಾಗ ಆಗುತ್ತೆ, ಎಷ್ಟು ದಿನಕ್ಕೆ ಆಗುತ್ತೆ ಗೊತ್ತಾ? ಹೇಳ್ತೀನಿ ನೋಡಿ. ಇದು ಫ್ಲವರಿಂಗ್ ಆಗೋದು 35 to 40 days ಅಲ್ಲಿ ಫ್ಲವರ್ ಆಗುತ್ತೆ. ಫ್ರೂಟಿಂಗ್ ಆಫ್ಟರ್ ಫ್ಲವರಿಂಗ್ ಆದ್ಮೇಲೆ 20 days ಅಲ್ಲಿ ಫ್ರೂಟಿಂಗ್ ಬರುತ್ತೆ. ಹಾರ್ವೆಸ್ಟಿಂಗ್ ಬರುತ್ತೆ. ಹಾರ್ವೆಸ್ಟಿಂಗ್ ಎಷ್ಟು ದಿನ ಮಾಡ್ಬೋದು ನಾವು? ಹಾರ್ವೆಸ್ಟಿಂಗ್ ನಾವು 3 months ಮಾಡ್ಬೋದು. 3 months ಪರ್ ಪ್ಲಾಂಟ್ ಎಷ್ಟು ಬರುತ್ತೆ ನಮಗೆ, ಎಷ್ಟು ಹಣ್ಣು ಬರುತ್ತೆ ಅಂದ್ರೆ ಮಿನಿಮಮ್ ನೀವು ಹೆಂಗೆ ಮೇಂಟೈನ್ ಮಾಡ್ತೀರೋ ಅದ್ರ ಮೇಲೆ. ಮಿನಿಮಮ್ ಅಂದ್ರೂ ಒಂದು 500 grams ಬರುತ್ತೆ. ಆಮೇಲೆ ಇದಕ್ಕೆ ನಾವು ಮಾರ್ಕೆಟಿಂಗ್ ಎಲ್ಲಿ ಮಾಡ್ಬೇಕು? ಈಗ ಎಲ್ಲೋ ದೂರದಲ್ಲಿ ಬೆಳೆದು ಬಿಡ್ತಾರೆ, ಅದು ಮಾರ್ಕೆಟಿಂಗ್ ಆಗಲ್ಲ, ಸೆಲ್ ಆಗಲ್ಲ. ಎಲ್ಲಿ ಬೆಳೆದ್ರೂ ಆಗುತ್ತೆ, ಸೆಲ್ ಮಾಡ್ಬೋದು. ಇಲ್ಲಾಂದ್ರೆ ನೀವು ಲೋಕಲ್ ಮಾರ್ಕೆಟ್ ನೋಡ್ಬೇಕು. ಫಸ್ಟ್ ಲೋಕಲ್ ಮಾರ್ಕೆಟ್ ನೋಡಿ, ಆಮೇಲೆ
ನೀವು ಇಲ್ಲ ಲೋಕಲ್ ಮಾರ್ಕೆಟ್ ಆಗಿಲ್ಲ ಅಂದ್ರೆ ಗ್ರಾಸರಿ ಸ್ಟೋರ್ ಹೋಗಿ. ಗ್ರಾಸರಿ ಸ್ಟೋರ್ ನೀವೆಲ್ಲಿ ಡಿಸ್ಟಿಕ್ ಅಲ್ಲಿ ಇರುತ್ತೆ, ತಾಲೂಕಲ್ಲಿ ಇರುತ್ತೆ, ಆರಾಮಾಗಿ ಗ್ರಾಸರಿ ಸ್ಟೋರ್ ತಗೊಂತಾರೆ. ಆಮೇಲೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್, ಈಗ ಬ್ಲಿಂಕಿಟ್, ಜಿಯೋ ಮಾರ್ಟ್, ಬೇಜಾನ್ ಬಂದಿದೆ, ಇದು ಜೆಪ್ಟೋ, ಅದ್ರಲ್ಲೆಲ್ಲ ಸೆಲ್ ಮಾಡ್ಬೋದು. ಆಮೇಲೆ ಕರೆಂಟ್ ಪ್ರೈಸ್ ಎಷ್ಟಿದೆ? ಕರೆಂಟ್ ಪ್ರೈಸ್ ಬಂದು ಇದು 1 per kg ಇದು 400, ಮಿನಿಮಮ್ 400 ಇದೆ. ಮಿನಿಮಮ್ 400 ತಿಳ್ಕೊಳ್ಳಿ, ಮಿನಿಮಮ್ ಅಷ್ಟೇ. ರೈಸ್ ಆಗ್ಬೋದು, ನೀವು ಕ್ವಾಲಿಟಿ ಮೇಲೆ ರೇಟ್ ಇನ್ನ ಜಾಸ್ತಿ ಆಗುತ್ತೆ, ಕಡಿಮೆ ಅಂತ ಆಗಲ್ಲ, ಜಾಸ್ತಿ ಆಗುತ್ತಾ ಇರುತ್ತೆ. ಈ ಸ್ಟ್ರಾಬೆರಿ ಗೋಲ್ಡ್ ರೇಟ್ ಇದ್ದಂಗೆ ಜಾಸ್ತಿ ಆಗ್ತಾ ಇರ್ತದಂತೂ ಕಡಿಮೆ ಆಗೋಲ್ಲ, ಗೊತ್ತಾ? ಮತ್ತೆ ಇನ್ನೇನ್ ಸಮಾಚಾರ, ಸಿಗುವ. ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಐ ಆಮ್ ಅಗ್ರಿಕಲ್ಚರ್ ಇಂಜಿನಿಯರ್. ಟಾಟಾ, ಬಾಯ್ ಬಾಯ್.